ನಡೀತಾ ಇರುವಂತಹ ಜಟಾಪಟಿ, ಅದರಲ್ಲಿ ಟಿಕೆಟ್ ಕೈ ತಪ್ಪದವರ ಅಸಮಾಧಾನ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಬಹುತೇಕ ಕ್ಷೇತ್ರಗಳಲ್ಲಿದೆ. ಕೊಪ್ಪಳ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ, ಕೊಪ್ಪಳ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕರಡಿ ಸಂಗಣ್ಣ ಮುನಿಸ್ಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ರೆಡಿ ಆಗ್ತಿದ್ದಾರಂತೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ಬೆಂಬಲಿಗರು ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಕರಡಿ ಸಂಗಣ್ಣ ಒಂದ್ ವೇಳೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದೆ ಆದ್ರೆ ಬಿಜೆಪಿಗೆ ಇದರಿಂದ ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ಕರಡಿ ಸಂಗಣ್ಣ ಮನವೊಲಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಕರಡಿ ಸಂಗಣ್ಣ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಕರಡಿ ಸಂಗಣ್ಣ ಮನವೊಲಿಸ್ತಾ ಇದ್ದಾರೆ. ಕರಡಿ ಸಂಗಣ್ಣ ಅವರ ಜೊತೆ ಪ್ರಹ್ಲಾದ್ ಜೋಶಿ, ಸುನಿಲ್ ಕುಮಾರ್ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಆದ್ರೆ ಬೆಂಬಲಿಗರು ಒತ್ತಡ ಹಾಕ್ತಾ ಇದ್ದಾರೆ ಕರಡಿ ಸಂಗಣ್ಣ ಮೇಲೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದಕ್ಕೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ದೊಡ್ಡೇಶ್ ಅಲಿಗಾರ್ ಈಗ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ಕರಡಿ ಸಂಗಣ್ಣ ಅವರ ಮುನಿಸು ತಾರಕಕ್ಕೆ ಇರದಂತೆ ಕಂಡು ಬರ್ತಾ ಇದೆ. ನಿಜಕ್ಕೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರ? ಇವತ್ತೇನು ಬೆಂಬಲಿಗರ ಸಭೆ ನಡೆಸಿ ಸ್ಪರ್ಧೆ ಘೋಷಣೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸತ್ಯಾಸತ್ಯತೆ ಏನಿದೆ? ಅವರ ಮನವೊಲಿಕೆ ಸಾಧ್ಯ ಆಗ್ತಾ ಇಲ್ವಾ? ಅಷ್ಟು ಮುನಿಸ್ಕೊಂಡಿದ್ದಾರಾ? ಹೇಗೆ? ಪ್ರಥಮ ಏನು ಬಿಜೆಪಿಯ ಏನು ಹಾಲಿ ಸಂಸದ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಕೈ ತಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಸಹಜವಾಗಿ ಅವರು ಅಸಮಾಧಾನಕ್ಕೆ ಈಡಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ 2 ಅವಧಿಯಲ್ಲಿ ಅವರು ಸಂಸದರಾಗಿ ಕೆಲಸವನ್ನ ಮಾಡಿದ್ರು, ಉತ್ತಮವಾದ ಕೆಲಸವನ್ನ ಮಾಡಿದ್ರು. ಹೀಗಾಗಿ ನನಗೆ ಈ ಬಾರಿ ಟಿಕೆಟ್ ಸಿಕ್ಕದ ಒಂದು ಆಶಾಭಾವದಲ್ಲಿ ಸಂಗಣ್ಣ ಕರಡಿ ಅವರಿದ್ರು. ಆದ್ರೆ ಯಾವಾಗ ಬಿಜೆಪಿ ಅವರನ್ನ ಕಡೆಗಣಿಸಿ ಏನು ಅದೇ ಸಮುದಾಯದ ಡಾಕ್ಟರ್ ಕೆ ಬಸವರಾಜ್ ಅವರಿಗೆ ಟಿಕೆಟ್ ಕೊಡ್ತಾರೆ, ಆ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಆಕ್ರೋಶವಾಗ್ತದೆ. ಯಾಕಂದ್ರೆ ಯಾವೊಬ್ಬ ಸ್ಥಳೀಯ ನಾಯಕರಾಗ್ಲಿ, ಅಂದ್ರೆ ರಾಜ್ಯ ನಾಯಕರಾಗ್ಲಿ ಅಥವಾ ಕೇಂದ್ರ ನಾಯಕರಾಗ್ಲಿ ನನಗೆ ಒಂದು ಸಣ್ಣ ಮಾಹಿತಿಯನ್ನು ಕೂಡ ಕೊಡದೇನೆ ಟಿಕೆಟ್ ಅನ್ನ ಬದಲಾವಣೆ ಮಾಡಲಾಗಿದೆ. ನಾನು ಸಾಕಷ್ಟು ಒಂದು ನಿರೀಕ್ಷೆಯಲ್ಲಿ ಇದ್ದೆ. ಯಾಕಂದ್ರೆ 3ನೇ ಬಾರಿಗೆ ನಾನು ಟಿಕೆಟ್ ಅನ್ನು ಕೂಡ ಕೇಳಿದ್ದೆ. ಪಕ್ಷದ ವರಿಷ್ಠರು ಕೂಡ ನನಗೊಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಏಕಾಏಕಿ ನನಗೆ ಟಿಕೆಟ್ ಅನ್ನ ಬದಲಾವಣೆ ಮಾಡುವ ಮೂಲಕ ನನ್ನನ್ನ ಪಕ್ಷ ಕಡೆಗಣಿಸಿದ ಒಂದು ಗಂಭೀರವಾದಂತ ಒಂದು ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಮೊನ್ನೆ ಅಷ್ಟೇ ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ನಾನು ಗುರುವಾರ ನಾನು ಒಂದು ಬೆಂಬಲಿಗರ ಸಭೆಯನ್ನ ಕರಿತೀನಿ, ಆ ಒಂದು ಸಭೆಯಲ್ಲಿ ನಾನು ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಅದೇ ಪ್ರಕಾರವಾಗಿನೇ ಇಂದು ಏನು ನಗರದ ಶಿವಶಾಂತವೀರ ಮಂಗಲ ಭವನದಲ್ಲಿ ಇಂದು ಒಂದು ಕಾರ್ಯಕರ್ತರ ಜೊತೆಗೆ ಬೆಂಬಲಿಗರ ಸಮಾವೇಶ ಕೂಡ ಇರತಕ್ಕಂಥದ್ದು. ಈ ಒಂದು ಸಮಾವೇಶದಲ್ಲಿ ಏನು ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳಿಂದ ಸುಮಾರು ಒಂದು 20 ರಿಂದ 30 ಸಾವಿರಷ್ಟು ಕಾರ್ಯಕರ್ತರು ಕೂಡ ಜೊತೆಗೆ ಬೆಂಬಲಿಗರು ಕೂಡ ಈ ಒಂದು ಸಭೆಗೆ ಬರ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ಸಂಸದ ಸಂಗಣ್ಣ ಕರಡಿ ಅವರು ಪಕ್ಷೇತರಾಗಿ ಒಂದು ಸ್ಪರ್ಧೆಯ ಒಂದು ನಿಲುವನ್ನು ಕೂಡ ಅವರು ಪ್ರಕಟವಂತ ಮಾಡುವಂತ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಹಾಗೊಂದು ವೇಳೆ ಸಂಸದ ಸಂಗಣ್ಣ ಕರಡಿ ಅವರು ಏನು ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ಖಂಡಿತವಾಗಿಯೂ ಅದು ನೇರವಾಗಿನೇ ಬಿಜೆಪಿಗೆ ದೊಡ್ಡ ಹೊಡೆತ ಕೊಡೋದ್ರಲ್ಲಿ ಯಾವ ರೀತಿ ಒಂದು ಅನುಮಾನವಿಲ್ಲ. ಇದೇ ಕಾರಣಕ್ಕಾಗಿನೇ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಪಕ್ಷದ ದೆಹಲಿ ವರಿಷ್ಠರ ಜೊತೆಗೆ ರಾಜ್ಯದ ವರಿಷ್ಠರು ಕೂಡ ಈಗಾಗಲೇ ಅವ್ರ ಜೊತೆಗೆ ನಿರಂತರ ಒಂದು ಸಂಪರ್ಕವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಸುನಿಲ್ ಕುಮಾರ್ ಆಗಿರ್ಬೋದು, ಜೊತೆಗೆ ಈಗ ವಿಜೇಂದ್ರ ಅವರು ಕೂಡ ನಿರಂತರವಾಗಿ ಸಂಪರ್ಕವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅದ್ಯಾವುದಕ್ಕೂ ಕೂಡ ಸಂಸದ ಸಂಗಣ್ಣ ಕರಡಿ ಅವರು ಸೊಪ್ಪಾಗ್ತಾ ಇಲ್ಲ. ನನ್ನನ್ನ ಗುಜರಿ ನಾಯಕರನ್ನ ಮಾಡಿದಿರ ಅಂತೇಳಿ ನೀವು ಅವರು ಗಂಭೀರವಾದ ಆರೋಪವನ್ನು ಕೂಡ ಮಾಡಿದ್ದಾರೆ. ನನಗೆ ಒಂದು ಸೌಜನ್ಯಕಾರ ಕೂಡ ಯಾರು ಕೂಡ ನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಹೇಳ್ತಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಈ ಒಂದು ಸಮಾವೇಶದ ಬಗ್ಗೆ ಸಂಸದ ಸಂಗಣ್ಣ ಕರಡಿ ಅವರ ಮುಂದಿನ ನಡೆ ಏನಾಗಿತ್ತು ಅಂತ ಮಾತಾಡಲಿಕ್ಕೆ ಈಗ ನಂತರ ಸಂಸದ ಸಂಗಣ್ಣ ಕರಡಿ ಅವರ ಪುತ್ರರ ಅಮರೇಶ್ ಕರಡಿ ಅವರಿದ್ದಾರೆ. ಸರ್ ಹೇಳಿ ಸರ್, ಇಂದಿನ ಒಂದು ಸಮಾವೇಶದ ಉದ್ದೇಶ ಏನು, ಜೊತೆಗೆ ತಮ್ಮ ತಂದೆಯವರ ಮುಂದಿನ ನಡೆ ಏನಾಗಿರ್ತದ ಅಂತ? ಕಳೆದ 15 ವರ್ಷದಿಂದ ಕೊಪ್ಪಳ ಜಿಲ್ಲೆಯಲ್ಲಿ 2010ರಿಂದ ನಾವು ಬಿಜೆಪಿ ಸೇರಿದ ನಂತರ ಇವತ್ತು ಪ್ರಾಮಾಣಿಕವಾಗಿ ಪಕ್ಷವನ್ನು ತಳಮಟ್ಟದಿಂದ ಕಟ್ಟತಕ್ಕಂಥ ಕೆಲಸವನ್ನು ನಮ್ಮ ತಂದೆಯವರು ಮಾಡಿದ್ದಾರೆ. ಅವರ ರಾಜಕೀಯ ಇತಿಹಾಸದಲ್ಲಿ ಇವತ್ತು ನಾವು ಬಿಜೆಪಿಗೆ ಬಂದು 2 ಸರಿ ನಮ್ಮ ತಂದೆಯವರು ಸೋತಿದ್ದಾರೆ, 2 ಸರಿ ನಮ್ಮ ಕುಟುಂಬಸ್ಥರು ನಾವು ಸೋತಿದ್ದೀವಿ. ಇದು ಬಿಜೆಪಿಯ ಈ ಭಾಗದಲ್ಲಿ ಒಂದು ಸಮಯದಲ್ಲಿ ಬಿಜೆಪಿ ಅಂದ್ರೆ ಜನ ದೂರ ಓಡಿ ಹೋಗ್ತಿದ್ರು. ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ತಂದೆಯವರು ಪಕ್ಷವನ್ನು ಕಟ್ಟಿದ್ದಾರೆ. ಇವತ್ತು ಈ ಬಿಜೆಪಿ ಪಕ್ಷಕ್ಕೆ ಬಂದರೆ ನಾವು 4 ಸರಿ ನಮ್ಮ ತಂದೆಯವರು ನಾವು ಕುಟುಂಬಸ್ಥರು ಇವತ್ತು ಸೋಲ್ಬೇಕಾಗಿದೆ. ನಮ್ಮ ಸ್ವಾರ್ಥವನ್ನು ಥ್ಯಾಂಕ್ ಯು ದೊಡ್ಡೇಶ್ ನಿವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.